ಇಲ್ಲಿಯವರೆಗೆ. ಆದರೆ ಅವನು ಏನಾದರೂ ಹೇಳುವ ಮೊದಲು ಅದಿತಿ ನಿಯತಿ ಎದೆಯ ಮೇಲೆ ಕೈ ಇಟ್ಟಳು. ಈಗ ಅವಳ ಕುಡಿದ ಕಣ್ಣುಗಳು ಸ್ಥಿರ ಮತ್ತು ಕೆಂಪಾಗಿದ್ದವು. ಅಹಂಕಾರ ಇರಲೇಬೇಕಿತ್ತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವವನ ಹೆಂಡತಿ ನಾನು. ಅವರ ಪ್ರೀತಿಯ ಜೊತೆಗೆ ಈ ಅಹಂಕಾರವನ್ನು ನಾನು ಅವರಿಂದಲೇ ಪಡೆದಿದ್ದೇನೆ. ಮತ್ತು ಅವರಿಗೆ ಬುದ್ಧಿ ಹೇಳುವ ವಿಷಯಕ್ಕೆ ಬಂದರೆ, ಮೊದಲು ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಅವರು ನಿಮ್ಮ ಗಂಡನಾಗಿರಬಹುದು ಮತ್ತು ನಿಮ್ಮಿಬ್ಬರ ನಡುವೆ ತುಂಬ ವಿಷಯಗಳು ನಡೆದಿರಬಹುದು. ನರ್ತೆ ಮತ್ತು ಎಲ್ಲರ ಮುಂದೆ ಪ್ರೀತಿ ತೋರಿಸುವುದು. ಆದರೆ ಇದರ ಬಗ್ಗೆ ನನಗೆ ಯಾವುದೇ ಸಂಬಂಧವಿಲ್ಲ. ನನಗೆ ಏನನ್ನು ನೋಡುವ ಅಗತ್ಯವಿಲ್ಲ. ಆದರೆ ನೀವು ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಿ. ನಿಮ್ಮ ಮುಂದೆ ನಿಂತಿರುವವರು ಕೇವಲ ನಿಮ್ಮ ಸ್ನೇಹಿತರಲ್ಲ, ನನ್ನ ಗಂಡ ಕೂಡ. ಮತ್ತು ಮೂರನೆಯವರು ಬಂದು ಅವರಿಗೆ ನನ್ನನ್ನು ಹೇಗೆ ನೋಡಿಕೊಳ್ಳಬೇಕೆಂದು ಹೇಳುವುದು ನನಗೆ ಇಷ್ಟವಾಗುವುದಿಲ್ಲ. ಮತ್ತು ನನಗೆ ಯಾವುದು ಇಷ್ಟವಾಗುವುದಿಲ್ಲವೋ ಅದು ಅವರಿಗೆ ಹೇಗೆ ಇಷ್ಟವಾಗಲು ಸಾಧ್ಯ ಎಂದು ಅವಳು ಅಭಿನವನತ್ತ ನೋಡಿ ಹೇಳಿದಳು. ಮುಂದುವರಿದ ಭಾಗ. ಆಗ ಅವನು ನಕ್ಕನು. ಆದರೆ ನೇತಿಯ ಮುಖ ಕೋಪದಿಂದ ಕೆಂಪಾಗಿತ್ತು. ಅವಳು ಅಭಿನವನತ್ತ ನೋಡಿ ಅವನು ಏನಾದರೂ ಹೇಳಲಿ ಎಂದು ಕಾಯುತ್ತಿದ್ದಳು. ಆದರೆ ಅಭಿನವ್ ಏನು ಹೇಳದಿದ್ದಾಗ ಅವಳು ಅಲ್ಲಿಂದ ಹೊರಡಲು ಪ್ರಾರಂಭಿಸಿದಳು. ಆದರೆ ಆಗಲೇ ಅಭಿನವ್ ಮುಂದೆ ಬಂದು ಅರಿತಿಯ ಸೊಂಟದ ಮೇಲೆ ಕೈಯಿಟ್ಟು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು ಮತ್ತು ನಿಯತಿಯನ್ನು ತಡೆದು, ಒಂದು ನಿಮಿಷ ನಿಯತಿ, ಮಿಸ್ಟರ್ ವರ್ಮಾ ಹೇಳಿದ್ದನ್ನು ನೀನು ಕೇಳಿಸಿಕೊಂಡಿರಬಹುದು. ಆದರೆ ನಾನು ಹೇಳಿದ್ದನ್ನು ನೀನು ಕೇಳಿಸಿಕೊಂಡಿಲ್ಲವೆಂದು ಅನಿಸುತ್ತದೆ. ನನ್ನ ಪತ್ನಿ ನನ್ನ ತಲೆಯ ಮೇಲಿನ ಕಿರೀಟ ಮತ್ತು ಕಿರೀಟ ತಲೆಯ ಮೇಲೆಯೇ ಶೋಭಿಸುತ್ತದೆ. ಮತ್ತು ಮುಂದೆ ನನಗೆ ಯಾವುದೇ ಸಲಹೆ ಕೊಡಬೇಡ, ಏಕೆಂದರೆ ಅಂತಹ ಸಲಹೆಗಳನ್ನು ನಾನು ನನ್ನ ಕಾಲಿನ ಅಡಿಯಲ್ಲಿ ಇಡುತ್ತೇನೆ ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ನಿಯತಿ ಮತ್ತಷ್ಟು ಕೆರಳಿದಳು ಮತ್ತು ಅಲ್ಲಿಂದ ಹೊರಡುತ್ತಾ ಮನಸ್ಸಿನಲ್ಲಿಯೇ, ನಿನ್ನ ಈ ತಲೆಯ ಮೇಲಿನ ಕಿರೀಟವನ್ನು ನಾನು ನನ್ನ ಪಾದಗಳ ಅಡಿಯಲ್ಲಿ ತುಳಿಯದಿದ್ದರೆ ನಾನು ನಿಯತಿಯಲ್ಲ ಎಂದು ಹೇಳಿದಳು. ಅವಳು ಹೋದ ನಂತರ ಅಭಿನವ್ ಅರಿತಿಯನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಒಳಗೆ ಕರೆದೊಯ್ಯಲು ಪ್ರಾರಂಭಿಸಿದನು. ಆದರೆ ಅರಿತಿ ಅವನ ಮಡಿಲಲ್ಲಿ ದೈಹಿಕವಾಗಿ ಸೆಳೆದುಕೊಂಡಳು. ನನ್ನನ್ನು ಬಿಡಿ, ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುವುದಿಲ್ಲ. ನೀವು ತುಂಬ ಕೆಟ್ಟವರು. ನೀವು ನನಗೆ ಪಾರ್ಟಿಯಲ್ಲಿ ಆನಂದಿಸಲು ಅವಕಾಶ ನೀಡಲಿಲ್ಲ. ಎಲ್ಲರನ್ನೂ ಇಷ್ಟು ಬೇಗ ಕಳುಹಿಸಿ ಬಿಟ್ಟಿದ್ದೀರಿ. ನಾನು ಎಲ್ಲರ ನೃತ್ಯವನ್ನು ನೋಡಬೇಕಿತ್ತು. ಅವಳು ಕೋಪದಲ್ಲೂ ನಗುತ್ತಾ ಹೇಳಿದಳು. ಆದರೆ ಅಭಿನವ್ ಅವಳನ್ನು ಬಿಡಲಿಲ್ಲ ಮತ್ತು ನೇರವಾಗಿ ತನ್ನ ಕೋಣೆಗೆ ಕರೆತಂದು ಹಾಸಿಗೆಯ ಮೇಲೆ ಕೂರಿಸುತ್ತಾ, ನಾನೊಬ್ಬ ನಿನಗೆ ಬೇಕಾದಂತೆ ನೃತ್ಯ ಮಾಡಲು ಸಾಕಾಗುವುದಿಲ್ಲವೇ? ಈಗ ನಿನಗೆ ಬೇರೆಯವರು ನೃತ್ಯ ಮಾಡುವುದನ್ನು ನೋಡಬೇಕೆ ಎಂದು ಹೇಳಿದನು. ಅರಿತಿ ತನ್ನ ಕೈಗಳನ್ನು ಹಾರದಂತೆ ಅವನ ಕುತ್ತಿಗೆಗೆ ಸುತ್ತಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ, ನಾನು ನಿಮ್ಮನ್ನು ಮಾಡಲು ಹೇಳಿದರೆ ನೀವು ಅದನ್ನು ನಿಜವಾಗಿಯೂ ಮಾಡುತ್ತೀರಾ ಎಂದು ಕೇಳಿದಳು. ಒಮ್ಮೆ ಹೇಳಿ ನೋಡು ಎಂದು ಅಭಿನವ್ ಕೂಡ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಮದದಿಂದ ಹೇಳಿದನು. ಅರಿತಿ ಅವನ ಕುತ್ತಿಗೆಯನ್ನು ಎಳೆದು ಅವನನ್ನು ಸಂಪೂರ್ಣವಾಗಿ ತನ್ನ ಮೇಲೆ ಬಾಗಿಸಿಕೊಂಡು, ನೀವು ನಿಯತಿಯನ್ನು ಹೇಗೆ ಪ್ರೀತಿಸುತ್ತಿದ್ದೀರೋ ಹಾಗೆ ನನ್ನನ್ನು ಪ್ರೀತಿಸಿ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಅಭಿನವನ ಮುಖದ ಬಣ್ಣ ಬದಲಾಯಿತು. ಪ್ರೀತಿಯ ಬದಲಿಗೆ ಕೋಪ ಅವನ ಮುಖದ ಮೇಲೆ ಮೂಡಿತು. ನೀವು ನಿಯತಿಯನ್ನು ಹೇಗೆ ಪ್ರೀತಿಸುತ್ತಿದ್ದೀರೋ ಹಾಗೆಯೇ ನನ್ನನ್ನು ಪ್ರೀತಿಸಿ. ನಿಮಗೆ ಗೊತ್ತು, ನಿಮ್ಮಿಬ್ಬರ ನಡುವೆ ಏನಿದ್ದರೂ ನನಗೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ನಾನು ಹೇಳಿದರೂ ಅದು ನನಗೆ ತುಂಬ ವ್ಯತ್ಯಾಸ ಉಂಟು ಮಾಡುತ್ತದೆ. ನನ್ನ ಹೃದಯ ಉರಿಯುತ್ತದೆ. ನಾನು ಅದರ ಬಗ್ಗೆ ಯೋಚಿಸದಿರಲು ಪ್ರಯತ್ನಿಸುತ್ತೇನೆ. ಆದರೆ ಈ ಹೃದಯಕ್ಕೆ ಹೇಗೆ ಅರ್ಥ ಮಾಡಿಸಲಿ? ಇದು ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ಅವಳು ತನ್ನ ಹೃದಯದ ಕಡೆಗೆ ಬೆರಳು ಮಾಡಿ ಹೇಳಿದಳು. ಅಭಿನವ್ ಅವಳ ಮಾತನ್ನು ಕೇಳುತ್ತಿದ್ದನು. ಅವನು ತನ್ನ ಕೈಗಳನ್ನು ಅವಳ ಕುತ್ತಿಗೆಯಿಂದ ತೆಗೆದು ಹಾಕಿದನು ಮತ್ತು ಕೋಪ ಹಾಗೂ ಆಶ್ಚರ್ಯ ಮಿಶ್ರಿತ ಭಾವನೆಗಳಿಂದ ಅವಳನ್ನು ನೋಡಲಾರಂಭಿಸಿದನು. ಕೋಪ ನಿಯತಿಯ ಮೇಲೆ ಇತ್ತು, ಏಕೆಂದರೆ ಅವಳು ಅದಿತಿಯ ಮನಸ್ಸಿನಲ್ಲಿ ಈ ಹುಚ್ಚುತನದ ಮಾತುಗಳನ್ನು ತುಂಬಿದ್ದಳು. ಮತ್ತು ಅದಿತಿ ಮೇಲೆ ಆಶ್ಚರ್ಯವಾಗಿತ್ತು, ಏಕೆಂದರೆ ಅವಳು ನಿಯತಿಯ ಮಾತುಗಳನ್ನು ಹೇಗೆ ನಂಬುತ್ತಾಳೆ? ಏಕೆಂದರೆ ಅವನಿಗೆ ತಿಳಿದಿರುವಂತೆ ಅವನ ಬೇಬಿ ಡಾಲ್ ಯಾರಿಗೂ ಪ್ರಭಾವಿತಳಾಗುವುದಿಲ್ಲ. ಆದರೆ ಪ್ರೀತಿಯಲ್ಲಿ ದೊಡ್ಡವರು ಕೂಡ ಚಿಕ್ಕ ವಿಷಯಗಳಿಂದ ಪ್ರಭಾವಿತರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಬಹುಶಃ ಇದೇ ಕಾರಣಕ್ಕೆ ಅವನ ಬೇಬಿ ಡಾಲ್ ಅವನಿಗಾಗಿ ಅಸುರಕ್ಷಿತಳಾಗಿದ್ದಳು. ನನ್ನ ಹೃದಯವು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅವಳು ಹೇಳಿದಳು. ಇದರರ್ಥ ಅವಳು ಬಯಸದಿದ್ದರೂ ಜನರ ಮಾತುಗಳಿಂದ ಪ್ರಭಾವಿತಳಾಗುತ್ತಾಳೆ ಮತ್ತು ಅವಳ ಹೃದಯವು ಉರಿಯುತ್ತದೆ. ಇದು ಬಹುಶಃ ಅವಳ ಪ್ರೌಢತೆಯ ಕೊರತೆಯಾಗಿರಬಹುದು. ಆದರೆ ಅದಿತಿಯ ಈ ಮಾತುಗಳಿಂದ ಅಭಿನವ್ಗೆ ಯಾವುದೇ ಅಸಮಾಧಾನವಿರಲಿಲ್ಲ. ಹೌದು, ಅದಿತಿ ತನ್ನನ್ನು ನಿಯತಿಯಂತೆ ಪ್ರೀತಿಸು ಎಂದು ಹೇಳಿದಾಗ ಅವನಿಗೆ ಬೇಸರವಾಗಿತ್ತು. ಆದರೆ ಇದರಲ್ಲಿ ಅದಿತಿಯ ಯಾವುದೇ ತಪ್ಪಿಲ್ಲ, ಏಕೆಂದರೆ ಅವಳ ಮತ್ತು ನಿಯತಿಯ ನಡುವೆ ಏನು ಸಂಬಂಧವಿತ್ತು ಎಂದು ಅವಳಿಗೆ ತಿಳಿದಿರಲಿಲ್ಲ. ಅವರಿಬ್ಬರ ನಡುವೆ ಏನಾಯಿತು ಎಂದು ತಿಳಿದಿದ್ದರೆ ಬಹುಶಃ ಅವಳು ಈ ಮಾತನ್ನು ಎಂದಿಗೂ ಹೇಳುತ್ತಿರಲಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು, ಅವನ ಬೇಬಿ ಡಾಲ್ ಅವನಿಗಾಗಿ ಅಸುರಕ್ಷಿತಳಾಗಿದ್ದಳು ಮತ್ತು ಈಗ ಅಭಿನವ್ ತಾನೇ ಅವಳ ಈ ಅಸುರಕ್ಷತೆಯನ್ನು ಹೋಗಲಾಡಿಸಬೇಕಿತ್ತು. ಅವಳ ಅಭಿನವ್ ಕೇವಲ ಅವಳವನು ಮತ್ತು ಅವನು ಅವಳನ್ನು ಹೇಗೆ ಪ್ರೀತಿಸುತ್ತಾನೋ ಹಾಗೆ ಬೇರೆ ಯಾರನ್ನೋ ಪ್ರೀತಿಸಿಲ್ಲ ಮತ್ತು ಪ್ರೀತಿಸುವುದಿಲ್ಲ ಎಂದು ಅವಳಿಗೆ ಮನವರಿಕೆ ಮಾಡಿಕೊಡಬೇಕಿತ್ತು. ಏನಾಯಿತು?
ನೀವು ನನ್ನನ್ನು ನೀತಿಯನ್ನು ಪ್ರೀತಿಸಿದಂತೆ ಪ್ರೀತಿಸುವುದಿಲ್ಲವೇ ಎಂದು ಅದಿತಿ ಮತ್ತೊಮ್ಮೆ ಅವನತ್ತ ನೋಡುತ್ತಾ ಕೇಳಿದಳು. ಅವಳ ಕಣ್ಣುಗಳು ತುಂಬ ಅಮಲೇರಿ ಹೋಗಿದ್ದವು. ಅವಳು ಬಲವಂತವಾಗಿ ಅವುಗಳನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದಳು. ಅಭಿನವ ನಕ್ಕು ಅವಳ ಗೌನ್ ಬದಲಿಸಿ ಟೀ ಶರ್ಟ್ ಮತ್ತು ಪ್ಯಾಂಟ್ ತೊಡಿಸಿದನು. ಅದಿತಿ ಇನ್ನೂ ಅವನತ್ತ ನೋಡುತ್ತಿದ್ದಳು. ಆದರೆ ಅಭಿನವ್ ಹಾಸಿಗೆ ಮೇಲೆ ಆರಾಮವಾಗಿ ಮಲಗಿ ಅದಿತಿಯನ್ನು ತನ್ನ ಎದೆಯ ಮೇಲೆ ಎಳೆದುಕೊಂಡು ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಅವನು ಅದಿತಿಯನ್ನು ಪ್ರೀತಿಸಲು ಇಷ್ಟಪಡಲಿಲ್ಲ ಎಂದಲ್ಲ, ಆದರೆ ಒಂದು, ಅವಳ ವಯಸ್ಸು ಚಿಕ್ಕದು, ಇನ್ನೊಂದು, ಅವರಿಬ್ಬರು ಹತ್ತಿರ ಬಂದಾಗ ಇಬ್ಬರು ಪ್ರಜ್ಞಾವಸ್ಥೆಯಲ್ಲಿ ಇರಬೇಕು ಎಂದು ಅವನು ಬಯಸಿದ್ದನು. ಮತ್ತು ಈ ಸಮಯದಲ್ಲಿ ಅದಿತಿ ತನ್ನ ಪ್ರಜ್ಞೆಯಲ್ಲಿ ಇರಲಿಲ್ಲ. ಆದ್ದರಿಂದ ಅವನು ಅವಳನ್ನು ಮಲಗಿಸಲು ಪ್ರಯತ್ನಿಸಿದನು. ಆದರೆ ಅದಿತಿ ಕಣ್ಣುಗಳನ್ನು ಅಗಲ ಮಾಡಿ ಅವನನ್ನು ನೋಡುತ್ತಿದ್ದಳು. ಅವಳು ತನ್ನ ಗಂಡನಿಗೆ ತನ್ನನ್ನು ಪ್ರೀತಿಸಲು ಹೇಳುತ್ತಿದ್ದಳು. ಆದರೆ ಅವಳ ಗಂಡ ಕೋಪದ ಮುಖವನ್ನು ಮಾಡಿಕೊಂಡು ಮಲಗಲು ಸಿದ್ಧನಾಗಿದ್ದನು. ಇಷ್ಟು ಹಾಟು ಗಂಡನಿಂದ ಏನು ಪ್ರಯೋಜನ? ಪತ್ನಿಗೆ ಪ್ರೀತಿ ಬೇಕಾದಾಗ ಸಿಗದೇ ಇದ್ದರೆ ಎಂದು ಅವಳು ಯೋಚಿಸಿದಳು. ಅವಳು ಅಭಿನವನಿಂದ ದೂರವಾಗಲು ಪ್ರಯತ್ನಿಸಿದಳು. ಆದರೆ ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಅವನ ಹಿಡಿತದಿಂದ ಬಿಡಿಸಿಕೊಳ್ಳುವುದು ದೂರವಿರಲಿ, ಅವಳಿಂದ ಕದಲಲು ಸಾಧ್ಯವಾಗುತ್ತಿರಲಿಲ್ಲ. ಇದು ಅದಿತಿಯ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತು. ಆದರೆ ನಂತರ ಅವಳ ಮುಖದ ಮೇಲೆ ಒಂದು ತುಂಟ ನಗು ಮೂಡಿತು. ಅವಳು ತನ್ನನ್ನು ಬಿಡಿಸಿಕೊಳ್ಳುವುದನ್ನು ನಿಲ್ಲಿಸಿ ನಿಧಾನವಾಗಿ ಅಭಿನವನ ಕಡೆಗೆ ಹೋಗಲಾರಂಭಿಸಿದಳು. ಅದಿತಿಯ ತುಟಿಗಳು ತನ್ನ ಕುತ್ತಿಗೆಯ ಮೇಲೆ ಬಿದ್ದಾಗ ಅವನ ಕಣ್ಣುಗಳನ್ನು ತೆರೆಯದೆ, ಮಲಗು ಬೇಬಿ ಡಾಲ್, ನಾಳೆ ಬೆಳಿಗ್ಗೆ ನೀನು ಕಾಲೇಜಿಗೆ ಹೋಗಬೇಕು ಎಂದು ಹೇಳಿದನು. ನೀವು ಕೂಡ ಆಫೀಸಿಗೆ ಹೋಗಬೇಕಲ್ಲವೇ? ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ನನ್ನನ್ನು ಮಲಗಿಸಿ. ಆದರೆ ಮಲಗಿಸುವ ಮೊದಲು ನನ್ನ ಬೇಡಿಕೆಗಳನ್ನು ಪೂರೈಸಿ ಎಂದು ಅವಳು ನಗುತ್ತಾ ಹೇಳಿದಳು. ಆಗ ಅಭಿನವ್ ಒಂದು ಕಣ್ಣು ತೆರೆದು ಅವಳನ್ನು ನೋಡಿದನು. ಅವಳು ಅವನ ಮುಖವನ್ನೇ ನೋಡುತ್ತಿದ್ದಳು. ಅವನು ಸ್ವಲ್ಪ ನಕ್ಕು, ನಿನ್ನ ಪ್ರತಿಯೊಂದು ಆಸೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಆದರೆ ಸದ್ಯಕ್ಕೆ ನೀನು ಈ ಸ್ಥಿತಿಯಲ್ಲಿಲ್ಲ. ನೀನು ಈಗಾಗಲೇ ನಶೆಯಲ್ಲಿರುವಾಗ ನನ್ನ ಪ್ರೀತಿಯ ಅಮಲು ನಿನ್ನ ಮೇಲೆ ಹತ್ತಿರುವುದನ್ನು ನಾನು ಬಯಸುವುದಿಲ್ಲ ಎಂದು ಹೇಳಿದನು. ನಾನು ನಶೆಯಲ್ಲಿಲ್ಲ, ನನ್ನ ಮೇಲೆ ನಿಮ್ಮ ಪ್ರೀತಿಯ ಅಮಲು ಮಾತ್ರ ಇದೆ ನೋಡಿ ಎಂದು ಅವಳು ತನ್ನ ಮುಖವನ್ನು ಅಭಿನವನ ಹತ್ತಿರ ತಂದು ಹೇಳಿದಳು. ಅವಳ ಈ ವರ್ತನೆ ಅಭಿನವನನ್ನು ತನ್ನ ಎರಡು ಕಣ್ಣುಗಳನ್ನು ತೆರೆಯುವಂತೆ ಮಾಡಿತು. ಅವನು ಅದಿತಿಯನ್ನು ತನ್ನ ಬಾಹುಗಳಲ್ಲಿ ತುಂಬಿಕೊಂಡು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು, ಈ ತುಟಿಗಳಿಗೆ ನನ್ನ ಪ್ರೀತಿಯ ಬಾಯಾರಿಕೆ ಇದ್ದರೆ ಇವು ಮದ್ಯವನ್ನು ಹೇಗೆ ಸ್ಪರ್ಶಿಸಿದವು ಎಂದು ಕೇಳಿದನು. ನಾನು ಅದನ್ನು ಎಲ್ಲಿ ಸ್ಪರ್ಶಿಸಿದ್ದೇನೆ? ನಾನು ಕೇವಲ ನೀರು ಕುಡಿದೆ, ಆದರೆ ಕುಡಿದಾಗಿನಿಂದ ಇಡೀ ಪ್ರಪಂಚವೇ ವರ್ಣಮಯವಾಗಿ ಕಾಣಿಸುತ್ತಿದೆ ಎಂದು ಅದಿತಿ ಹೇಳಿದಳು. ನಾನು ಆ ನೀರನ್ನು ಮತ್ತೆ ಹುಡುಕಿದೆ, ಆದರೆ ಅದು ನನಗೆ ಸಿಗಲಿಲ್ಲ. ಬಹುಶಃ ನೀವು ಕಡಿಮೆ ತಂದಿದ್ದೀರಿ ಎಂದು ಅದಿತಿ ಹೇಳಿದಾಗ ಅಭಿನವ್ ಯೋಚನೆಗೆ ಜಾರಿದನು. ಅದಿತಿ ಏನು ಕುಡಿದಿರಬಹುದು ಎಂದು. ಈಗ ವಿಷಯವನ್ನು ಬದಲಾಯಿಸಬೇಡಿ. ಇಲ್ಲ, ನೀವು ಏನನ್ನು ಬದಲಾಯಿಸಬೇಡಿ. ನೀವು ನನ್ನನ್ನು ತುಂಬ ಪ್ರೀತಿಸಿ. ನೀವು ನಿಯತಿಯನ್ನು ಹೇಗೆ ಪ್ರೀತಿಸುತ್ತಿದ್ದೀರೋ ಹಾಗೆಯೇ ಪ್ರೀತಿಸಿ. ಆಗ ನಾನು ಅವರಿಗೂ ಹೇಳಬಲ್ಲೆ, ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರೆಂದರೆ ನೀವು ಅವರನ್ನು ಕೂಡ ಅಷ್ಟು ಪ್ರೀತಿಸಲು ಸಾಧ್ಯವಿಲ್ಲ. ಅದಿತಿಯ ಮನಸ್ಸಿನಲ್ಲಿ ಮತ್ತೊಮ್ಮೆ ನಿಯತಿಯ ಮಾತುಗಳು ಆವರಿಸಿದ್ದವು. ಆದರೆ ಅವಳ ಮಾತುಗಳು ಅಭಿನವನ ಮನಸ್ಸಿನಲ್ಲಿ ಎಲ್ಲವನ್ನೂ ಸ್ಪಷ್ಟಪಡಿಸಿದ್ದವು. ಅವನಿಗೆ ಎಲ್ಲವೂ ಅರ್ಥವಾಗಿತ್ತು. ಅದಿತಿ ಬಾತ್ರೂಮ್ಗೆ ಹೋಗುವುದು, ನಂತರ ನೇರವಾಗಿ ನೃತ್ಯ ಮಾಡುವಂತೆ ಮತ್ತು ಆ ರೀತಿಯ ಮಾತುಗಳು. ಅವಳು ಕುಡಿದಿರಲಿಲ್ಲ, ಬದಲಾಗಿ ಅವಳಿಗೆ ಕುಡಿಸಲಾಗಿತ್ತು. ನನ್ನ ಶತ್ರುಗಳು ಕೂಡ ಎಷ್ಟು ನಿಷ್ಪ್ರಯೋಜಕರು, ಯಾವ ಕೆಲಸಕ್ಕೂ ಬಾರದವರು. ಅಭಿನವ್ ಖನ್ನಾನೊಂದಿಗೆ ಶತ್ರುತ್ವ ಮತ್ತು ಅವರ ಯೋಚನೆಗಳು ಕೇವಲ ಒಂದು ಚಿಲ್ಲರೆ ನಾಣ್ಯದಂತೆ. ಆದರೆ ಅಭಿನವ್ ಖನ್ನಾ ಯಾರಿಂದಲೂ ಏನನ್ನೂ ಸಾಲ ಇಟ್ಟುಕೊಳ್ಳುವುದಿಲ್ಲ, ಬಡ್ಡಿಯ ಸಮೇತ ವಾಪಸ್ಸು ನೀಡುತ್ತಾನೆ ಎಂದು ಅವನ ಮನಸ್ಸಿನಲ್ಲಿಯೇ ನಗುತ್ತಾ ಹೇಳಿದನು. ನಂತರ ಅವನು ತನ್ನ ಬೇಬಿ ಡಾಲ್ ಕಡೆಗೆ ನೋಡಿದನು. ಅವಳು ಯಾವಾಗಲೂ ನನ್ನನ್ನು ಪ್ರೀತಿಸು ಎಂದು ಒಂದೇ ರಾಗ ಹಾಡುತ್ತಿದ್ದಳು. ಅದಿತಿ ನಗುತ್ತಿರುವ ಅವನನ್ನು ನೋಡಿ ಕೆರಳಿದಳು. ಅವಳು ಅವನನ್ನು ದಿಟ್ಟಿಸಿ ನೋಡುತ್ತಾ ಕೋಪದಿಂದ, ಅಂದರೆ ನೀವು ನನ್ನನ್ನು ಪ್ರೀತಿಸುವುದಿಲ್ಲವೇ? ಸರಿ, ಈಗ ನಾನು ಏನು ಮಾಡುತ್ತೇನೆ ಎಂದು ನೋಡಿ ಎಂದು ಹೇಳಿ ಏಳಲು ಪ್ರಾರಂಭಿಸಿದಳು. ಆಗಲೇ ಅವಳ ಸಂಪೂರ್ಣ ಭಾರ ಅಭಿನವನ ಎದೆಯ ಮೇಲೆ ಬಿದ್ದಿತು. ಅವಳಿಗೆ ನಿದ್ರೆ ಬರಲು ಪ್ರಾರಂಭಿಸಿತ್ತು. ಅವನು ಮುಂದೆ ಹೋದರೆ ತನ್ನ ಬೇಬಿ ಡಾಲ್ ನೋವು ಅನುಭವಿಸುತ್ತಾಳೆ ಎಂದು ಅಭಿನವಗೆ ತಿಳಿದಿತ್ತು. ಅದರಲ್ಲೂ ವಿಶೇಷವಾಗಿ ಅವಳು ಪ್ರಜ್ಞೆಯಲ್ಲಿ ಇಲ್ಲದಿದ್ದಾಗ. ಪ್ರಜ್ಞೆ ಬಂದ ನಂತರ ಅವಳು ತನ್ನನ್ನು ತಾನೇ ನಿಭಾಯಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಮತ್ತು ಈಗ ಅವಳಿಗಿಂತ ಹೆಚ್ಚು ಕೋಪ ತನಗೇ ತಾನೇ ಬರುತ್ತಿತ್ತು. ಅವಳು ಏನು ಯೋಚನೆ ಮಾಡುತ್ತಿದ್ದಾಳೆ? ಅವಳು ಪ್ರಜ್ಞೆಯಲ್ಲಿದ್ದರೆ ಪ್ರೀತಿ ಎಂದರೇನು ಎಂದು ಅಭಿನವ್ ಅವಳಿಗೆ ಹೇಳುತ್ತಿದ್ದನು. ಅವನು ಕೇವಲ ಅವಳವನು ಮತ್ತು ಅವನ ಪ್ರೀತಿಯ ಮೇಲೆ ಅವಳಿಗೆ ಮಾತ್ರ ಹಕ್ಕಿದೆ ಎಂದು ಅವನು ಅವಳಿಗೆ ಹೇಳುತ್ತಿದ್ದನು. ಅವಳು ಯಾಕೆ ಮತ್ತೊಬ್ಬರ ಬಗ್ಗೆ ಯೋಚಿಸಿ ತನ್ನನ್ನು ತಾನೇ ತೊಂದರೆಗೊಳಪಡಿಸಿಕೊಳ್ಳುತ್ತಿದ್ದಳು? ಅವಳು ಪ್ರಜ್ಞೆಯಲ್ಲಿದ್ದರೆ ಅವನು ಅವಳಿಗೆ ಹೇಳುತ್ತಿದ್ದನು, ನನ್ನನ್ನು ಪಡೆಯಲು ನಿನಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ ಹೆಚ್ಚು ಆಸೆ ನನಗಿದೆ ನಿನ್ನಲ್ಲಿ ಕಳೆದು ಹೋಗಲು. ಆದರೆ ನನ್ನ ಪ್ರೀತಿ ಈ ಕಣ್ಣುಗಳು ನಶೆಯಿಂದಲ್ಲ, ನಾಚಿಕೆಯಿಂದ ಮುಚ್ಚಿಕೊಂಡಾಗ ನಾನು ಅವುಗಳಲ್ಲಿ ಸೆರೆಯಾಗಲು ಬಯಸುತ್ತೇನೆ.
ಮದ್ಯದ ಅಮಲು ಇಳಿದು ಹೋಗುತ್ತದೆ. ಆದರೆ ನನ್ನ ಪ್ರೀತಿ ತಲೆಯ ಮೇಲೆ ಹತ್ತಿ ಮಾತನಾಡುವುದು ಮತ್ತು ಆ ಅಮಲಿನಲ್ಲಿ ಅಮಲೇರಲು ಬಯಸುತ್ತೇನೆ. ಇಷ್ಟು ಹೇಳಿ ಅವನು ಅದಿತಿಯನ್ನು ತನ್ನ ಎದೆಗೆ ಸೇರಿಸಿಕೊಂಡು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಇನ್ನೂ ಅವರ ನಡುವೆ ಬಹಳ ದೂರವಿತ್ತು ಮತ್ತು ಎಲ್ಲಕ್ಕಿಂತ ದೊಡ್ಡ ಅಂತರವೆಂದರೆ ಸಮಯ. ಅದನ್ನು ಅಭಿನವ್ ಬಯಸಿದರೂ ಪೂರ್ಣಗೊಳಿಸಲು ಸಾಧ್ಯವಿರಲಿಲ್ಲ. ಅವನ ಬೇಬಿ ಡಾಲ್ ಅವನಿಗಾಗಿ ಸಿದ್ಧಳಾಗಿದ್ದಳು. ಆದರೆ ಅವನು ಈ ಎಲ್ಲವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅವನ ಬೇಬಿ ಡಾಲ್ ಅವನ ಪ್ರೀತಿಯಲ್ಲಿ ಕಾತರಳಾಗಿದ್ದರೆ ಅವನು ಕೂಡ ಅವಳ ಪ್ರೀತಿಗಾಗಿ ತನ್ನನ್ನು ತಾನು ಕಾಯುವ ಅಗ್ನಿಯಲ್ಲಿ ಸುಡಬಹುದು. ಅದಿತಿ ನಿದ್ರಿಸಿದ್ದಳು ಮತ್ತು ಈಗ ಅಭಿನವ್ಗೆ ಕೂಡ ನಿದ್ರೆ ಬಂದಿತ್ತು. ಆದರೆ ಅವರ ಈ ಜೊತೆಗಾರಿಕೆ ಅನೇಕರ ನಿದ್ರೆಯನ್ನು ಕೆಡಿಸಿತ್ತು. ಒಂದು ಮಾರುಕಟ್ಟೆಯಿಂದ ಪ್ರಾರಂಭವಾದ ಈ ಪ್ರೀತಿ ಈಗ ತನ್ನ ಪ್ರಯಾಣವನ್ನು ಪ್ರಾರಂಭಿಸಲಿದೆ. ಪ್ರೀತಿಸುವುದು ಸುಲಭ, ಆದರೆ ಅದನ್ನು ನಿಭಾಯಿಸುವುದು ಅಷ್ಟೇ ಕಷ್ಟ. ಹಲವು ಬಾರಿ ನಾವು ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಎಂದು ಭಾವಿಸುತ್ತೇವೆ. ಆದರೆ ನಾವು ಆ ಮುಷ್ಟಿಯನ್ನು ತೆರೆದಾಗ ಎಲ್ಲವೂ ಮರಳಿನಂತೆ ನಮ್ಮ ಕೈಯಿಂದ ಜಾರಿ ಹೋಗಿರುತ್ತದೆ. ನಿಯತಿ ಆಟ ಆಡಿದಾಗ ಮನುಷ್ಯ ಕೇವಲ ಒಂದು ಗೊಂಬೆಯಾಗಿ ಉಳಿದು ಬಿಡುತ್ತಾನೆ. ಅವನು ತನ್ನನ್ನು ತಾನು ಆಡಿಸಿಕೊಳ್ಳುವುದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ವಿಧಿಯ ಆಟದಲ್ಲಿ ಆ ಗೊಂಬೆ ಕೊನೆಯವರೆಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ? ಇದು ಕೇವಲ ನಿಯತಿಗೆ ತಿಳಿದಿದೆ. ಬೆಳಿಗ್ಗೆ ಅದಿತಿ ಕಣ್ಣು ತೆರೆದಾಗ ಅವಳ ತಲೆಯಲ್ಲಿ ತೀವ್ರ ನೋವು ಶುರುವಾಯಿತು. ಯಾರೋ ಅವಳ ತಲೆಯ ಮೇಲೆ ಭಾರವಾದ ಕಲ್ಲಿನಿಂದ ಹೊಡೆದಂತೆ ಅವಳಿಗೆ ಅನಿಸಿತು. ಅವಳಿಗೆ ನಿನ್ನೆಯ ಘಟನೆಗಳು ಏನೂ ನೆನಪಿರಲಿಲ್ಲ. ಅವಳು ಕೋಣೆಯಲ್ಲಿ ಕಣ್ಣು ಹಾಯಿಸಿದಳು, ಆದರೆ ಅಭಿನವ್ ಎಲ್ಲಿಯೂ ಕಾಣಿಸಲಿಲ್ಲ. ಅವಳು ನಿಧಾನವಾಗಿ ಹಾಸಿಗೆಯ ಮೇಲೆ ಎದ್ದು ಕುಳಿತಳು. ಬಾಲ್ಕನಿಯ ಬಾಗಿಲು ತೆರೆದಾಗ ಅಭಿನವ್ ಒಳಗೆ ಬಂದನು. ಅವನನ್ನು ನೋಡಿ ಅದಿತಿಗೆ ನೆಮ್ಮದಿಯಾಯಿತು. ಅವಳು ಸಮಯ ನೋಡಿದಾಗ 8 ಗಂಟೆಯಾಗಿತ್ತು. ಅವಳ ಕಣ್ಣುಗಳು ಇದ್ದಕ್ಕಿದ್ದಂತೆ ದೊಡ್ಡದಾದವು. ಅವಳು ಅಭಿನವ್ನತ್ತ ನೋಡಿ, ನೀವು ನನ್ನನ್ನು ಏಕೆ ಎಬ್ಬಿಸಲಿಲ್ಲ? ನಾನು ಕಾಲೇಜಿಗೆ ಹೋಗಬೇಕಿತ್ತು ಮತ್ತು ನಿಮ್ಮಿಂದಾಗಿ ನನಗೆ ತಡವಾಗಿದೆ ಎಂದು ಹೇಳಿದಳು. ಅಭಿನವ್ ಕನ್ನಡಿಯ ಮುಂದೆ ನಿಂತು ತನ್ನ ಬೆವರನ್ನು ಒರೆಸುತ್ತಿದ್ದನು, ಏಕೆಂದರೆ ಅವನು ಈಗಷ್ಟೇ ವ್ಯಾಯಾಮ ಮಾಡಿ ಬಂದಿದ್ದನು. ಅವಳ ಮಾತನ್ನು ಕೇಳಿ ಅವನು ಟವೆಲನ್ನು ಒಂದು ಕಡೆ ಎಸೆದು ಅವಳ ಬಳಿಗೆ ಬಂದನು. ಏನೋ ಯೋಚಿಸುತ್ತಾ, ನಾನು ನಿನ್ನನ್ನು ಎಬ್ಬಿಸಬೇಕಾಗಿತ್ತಾ? ನಾನು ನಿಯತಿಯನ್ನು ಎಬ್ಬಿಸಬೇಕು ಎಂದು ನಾನು ಭಾವಿಸಿದ್ದೆ. ಅದಕ್ಕಾಗಿಯೇ ನಾನು ಹೋಗಿ ಅವಳನ್ನು ಎಬ್ಬಿಸಿದ್ದೆ ಎಂದು ಹೇಳಿದನು. ಅದಿತಿ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಅವನ ಮಾತು ಅವಳಿಗೆ ಅರ್ಥವಾಯಿತು, ಆದರೆ ಆ ಮಾತಿನ ವಿಧಾನ ಅರ್ಥವಾಗಲಿಲ್ಲ. ಅವಳು ನೋಡಿದಾಗ ಅಭಿನವ್ ಬಾತ್ ಟವೆಲನ್ನು ಅವಳ ಪಕ್ಕದಲ್ಲಿ ಇಟ್ಟಿದ್ದನು. ಅವಳು ಅದನ್ನು ತೆಗೆದುಕೊಂಡು, ನಾನು ಸ್ನಾನಕ್ಕೆ ಹೋಗಬೇಕು, ನೀವು ಕೂಡ ಸ್ನಾನ ಮಾಡಬೇಕೇ ಎಂದು ಹೇಳಿದಳು. ಇಲ್ಲ, ನೀನು ಸ್ನಾನ ಮಾಡು, ನಾನು ನಿಯತಿಯ ಜೊತೆ ಹೋಗಿ ಸ್ನಾನ ಮಾಡುತ್ತೇನೆ. ನನ್ನ ಅರ್ಥ, ನಾನು ಅವಳ ಕೋಣೆಗೆ ಹೋಗಿ ಸ್ನಾನ ಮಾಡುತ್ತೇನೆ ಎಂದನು. ಅಭಿನವನ ಈ ಮಾತು ಅದಿತಿಯನ್ನು ಒಳಗಿನಿಂದಲೇ ನಡುಗಿಸಿತು. ಅವಳು ಆಶ್ಚರ್ಯದಿಂದಲ್ಲ, ಕೋಪದಿಂದ ಅಭಿನವನನ್ನು ನೋಡುತ್ತಿದ್ದಳು. ಅಭಿನವ್ ಅವಳನ್ನು ನೋಡಿ ಅವಳು ಏನನ್ನಾದರೂ ಹೇಳುವ ಮೊದಲು ಕೋಣೆಯಿಂದ ಹೊರಗೆ ಬಂದನು. ಅದಿತಿಯ ಕಣ್ಣುಗಳು ಆಶ್ಚರ್ಯದಿಂದ ಮತ್ತಷ್ಟು ಅಗಲವಾದವು. ಅವಳು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬೇಗನೆ ಬಾತ್ರೂಮ್ಗೆ ಓಡಿದಳು. ಈ ಮೊದಲು ಅವಳು ಎಂದಿಗೂ ಇಷ್ಟು ವೇಗವಾಗಿ ಸ್ನಾನ ಮಾಡಿರಲಿಲ್ಲ. ಬೇಗನೆ ಬಟ್ಟೆಗಳನ್ನು ಧರಿಸಿ ಅವಳ ಕೋಣೆಯಿಂದ ಹೊರಗೆ ಬಂದು ಅಭಿನವನನ್ನು ಹುಡುಕಿದಳು. ಆದರೆ ಅವನು ಹಾಲ್ನಲ್ಲಿ ಎಲ್ಲೂ ಸಿಗದಿದ್ದಾಗ ಅವಳ ಹೃದಯ ಬಡಿತ ಹೆಚ್ಚಾಯಿತು. ನಿಜವಾಗಿಯೂ ಅವನು ನಿಯತಿಯ ಕೋಣೆಯಲ್ಲಿ ಇಲ್ಲದಿರಬಹುದು ಎಂದು ಅವಳು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಬೇಗನೆ ನಿಯತಿಯ ಕೋಣೆಯ ಕಡೆಗೆ ಓಡಿದಳು. ನೀತಿಯ ಕೋಣೆಯ ಬಾಗಿಲು ತೆರೆದೇ ಇತ್ತು. ಅವಳು ಒಳಗೆ ಬಂದಳು. ಆದರೆ ಒಂದು ಹೆಜ್ಜೆ ಒಳಗೆ ಇಟ್ಟ ತಕ್ಷಣ ಕೋಪದಿಂದ ಅವಳ ಮುಖದ ರಕ್ತನಾಳಗಳು ಬಿಗಿಯಾದವು. ಏಕೆಂದರೆ ಅಭಿನವ್ ನಿಜವಾಗಿಯೂ ಅವಳ ಕೋಣೆಯಲ್ಲಿ ಇದ್ದನು. ನೀನು ನನಗಾಗಿ ಇಷ್ಟು ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು. ಮದುವೆ ನಂತರ ನಾನು ನಿನ್ನೊಂದಿಗೆ 2 ನಿಮಿಷವೂ ಮಾತನಾಡಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಭಾವಿಸಿದ್ದೆ. ಆದರೆ ಇಂದು ನಿನ್ನೊಂದಿಗೆ ಈ ಕಾಫಿ ಕುಡಿದು ನನಗೆ ಸಂತೋಷವಾಯಿತು ಎಂದು ನಿಯತಿ ಕಾಫಿಯ ಖಾಲಿ ಕಪ್ಪನ್ನು ಟ್ರೇಯಲ್ಲಿ ಇಟ್ಟು ಹೇಳಿದಳು. ನಾನು ಇದನ್ನು ಕುಡಿಯಲೇಬೇಕಿತ್ತು. ಸರಿ, ಈಗ ನಾನು ಹೊರಡುತ್ತೇನೆ. ದಿನವೂ ಚೆನ್ನಾಗಿರಲಿ ಎಂದು ಅಭಿನವ್ ಹೇಳಿ ಕುರ್ಚಿಯಿಂದ ಎದ್ದನು. ಆಗ ಅವನ ದೃಷ್ಟಿ ಕೋಪದಿಂದ ಆಳವಾದ ಉಸಿರು ತೆಗೆದುಕೊಳ್ಳುತ್ತಾ ಬಾಗಿಲಲ್ಲಿ ನಿಂತಿದ್ದ ಅದಿತಿಯ ಮೇಲೆ ಬಿತ್ತು. ಅವನು ನಗುತ್ತಾ ಅವಳ ಬಳಿಗೆ ಬಂದು ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ಬೇಬಿ, ನೀನು ಈಗಾಗಲೇ ಸಿದ್ಧಳಾಗಿದ್ದೀಯಾ? ನಾನು ಇವತ್ತು ಬೆಳಗಿನ ಉಪಹಾರವನ್ನು ಕೂಡ ನೀತಿಯೊಂದಿಗೆ ಮಾಡಬೇಕಾಗಬಹುದು ಎಂದು ಭಾವಿಸಿದ್ದೆ ಎಂದು ಹೇಳಿದನು. ಅದಿತಿ ಅವನ ಮಾತನ್ನು ಮಧ್ಯದಲ್ಲಿಯೇ ಕತ್ತರಿಸಿ, ನೀವು ಮತ್ತು ನಿಮ್ಮ ನಿಯತಿ ನರಕಕ್ಕೆ ಹೋಗಿ ಎಂದು ಹೇಳಿ ಅವನನ್ನು ಸ್ವಲ್ಪ ತಳ್ಳಿ ತನ್ನ ಕೋಣೆಯ ಕಡೆಗೆ ಓಡಿದಳು. ಅಭಿನವ್ ಅವಳ ಕಡೆಗೆ ಹೋಗಲು ಪ್ರಾರಂಭಿಸಿದಾಗ ನೀತಿ ಅವನನ್ನು ಬೇಗನೆ ತಡೆದು, ನಿನ್ನ ಹೆಂಡತಿಗೆ ನಾನು ನಿನ್ನೊಂದಿಗೆ ಕಾಫಿ ಕುಡಿದಿರುವುದು ಇಷ್ಟವಾಗಿಲ್ಲವೆಂದು ಕಾಣುತ್ತದೆ, ಆದರೆ ನಿನಗಂತೂ ಇಷ್ಟವಾಯಿತಲ್ಲವೇ ಎಂದು ಹೇಳಿದಳು. ಅಭಿನವ್ ಅವಳ ಕಡೆಗೆ ತಿರುಗಿ ನೋಡಿದನು. ಅವನ ಮುಖದ ಮೇಲೆ ಕೆಲವು ರಹಸ್ಯಮಯ ಭಾವನೆಗಳಿದ್ದವು. ನಿಯತಿ ಏನಾದರೂ ಹೇಳಲು ಹೋಗುತ್ತಿದ್ದಳು, ಆದರೆ ಅದಕ್ಕೂ ಮೊದಲು ಅವಳಿಗೆ ವಾಂತಿ ಬಂದಂತಾಯಿತು. ಅವಳು ಬೇಗನೆ ಸ್ನಾನದ ಕೋಣೆಯ ಕಡೆಗೆ ಓಡಿದಳು. ಅಭಿನವ್ ಒಂದು ನಗುವಿನೊಂದಿಗೆ ಅವಳು ಸ್ನಾನದ ಕೋಣೆಯ ಕಡೆಗೆ ಹೋಗೋದನ್ನು ನೋಡಿ, ನೀನು ನನ್ನ ಹೆಂಡತಿಗೆ ಅರ್ಧ ಗ್ಲಾಸ್ ನೀರು ಕುಡಿಸಿದ್ದೀಯಾ?
ಆದರೆ ನಾನು ನಿನ್ನ ದೇಹದಿಂದ ನೀರಿನ ಪ್ರತಿಯೊಂದು ಹನಿಗಳನ್ನು ಹೊರಗೆ ತೆಗೆಯುತ್ತೇನೆ. ಅಭಿನವ್ ಖನ್ನಾ ಯಾರದ್ದು ಉಪಕಾರವನ್ನು ಉಳಿಸಿಕೊಳ್ಳುವುದಿಲ್ಲ ಮತ್ತು ತನ್ನ ಶತ್ರುಗಳಿಗಂತೂ ಖಂಡಿತವಾಗಿಯೂ ಇಲ್ಲ ಎಂದು ಹೇಳಿದನು. ನೀತಿಯ ಕೋಣೆಯಿಂದ ಹೊರಬಂದು ಅಭಿನವ್ ತನ್ನ ಕೋಣೆಗೆ ಬಂದನು. ತನ್ನ ಕೋಪಗೊಂಡ ಹೆಂಡತಿಯನ್ನು ಸ್ವಲ್ಪ ಇನ್ನಷ್ಟು ಕೆರಳಿಸಿ ನಂತರ ಪ್ರೀತಿಯಿಂದ ಅವಳನ್ನು ಸಮಾಧಾನಪಡಿಸಲು, ಇದರಿಂದ ಅವಳಿಗೂ ಯಾರಿಗಾದರೂ ತೊಂದರೆ ಕೊಡುವುದು ಹೇಗೆ ಎಂದು ಗೊತ್ತಾಗಲಿ ಎಂದು ಅವನು ಭಾವಿಸಿದ್ದನು. ಆದರೆ ಕೋಣೆಗೆ ಬಂದಾಗ ಅವಳು ಅಲ್ಲಿ ಇರಲಿಲ್ಲ. ಆಗ ಅವನು ಆಶ್ಚರ್ಯಚಕಿತನಾದನು. ಅವನು ಬೇಗನೆ ಕೆಳಗೆ ಬಂದು ರಮಾ ಆಂಟಿಯನ್ನು ಕೇಳಿದಾಗ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಎಂದು ಅವನಿಗೆ ತಿಳಿಯಿತು. ನರಕಕ್ಕೆ ಹೋಗಿ ಎಂದು ಹೇಳಿ ತಾನೇ ಕಾಲೇಜಿಗೆ ಹೋಗಿದ್ದಾಳೆ, ನನ್ನ ಬೇಬಿ ಡಾಲ್. ಆದರೆ ನೀನು ಮರೆತಿದ್ದೀಯ, ನಿನ್ನ ಗಂಡ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಮತ್ತು ನರಕಕ್ಕೆ ಅಂತೂ ಖಂಡಿತವಾಗಿಯೂ ಇಲ್ಲ, ಏಕೆಂದರೆ ನೀನೇ ನನ್ನ ಸ್ವರ್ಗ. ಮತ್ತು ಒಂದು ವೇಳೆ ನರಕಕ್ಕೆ ಹೋಗಬೇಕಾದರೂ ನಾನು ನನ್ನ ಸ್ವಂತ ಸ್ವರ್ಗವನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅವನು ಹೇಳಿ ತನ್ನ ಮಾತಿಗೆ ತಾನೇ ನಕ್ಕನು. ಅವಳು ಕೋಪದಲ್ಲಿ ಬಲೂನ್ನಂತೆ ಉಬ್ಬಿ ಸುತ್ತುತ್ತಿರುವುದನ್ನು ಅವನು ಊಹಿಸಿಕೊಂಡಾಗ ಅವನ ನಗು ಮತ್ತಷ್ಟು ಹೆಚ್ಚಾಯಿತು. ಆದರೆ ಯಾರಾದರೂ ಈ ಬಲೂನ್ನೊಂದಿಗೆ ಜಗಳವಾಡಿದರೆ ಅದು ತಾನಾಗಿ ಒಡೆಯುವುದಿಲ್ಲ, ಬದಲಿಗೆ ಎದುರಿಗಿರುವವರನ್ನು ಹೊಡೆಯುತ್ತದೆ. ತಪ್ ಎಂದು ಜೋರಾದ ಕಪಾಳಮೋಕ್ಷದ ಶಬ್ದದಿಂದ ಸುತ್ತಮುತ್ತ ಕುಳಿತಿದ್ದ ಎಲ್ಲ ವಿದ್ಯಾರ್ಥಿಗಳ ಗಮನ ಆ ಶಬ್ದ ಬಂದ ಕಡೆಗೆ ಹೋಯಿತು. ನೀನು ನನಗೆ ಕಪಾಳಮೋಕ್ಷ ಮಾಡಿದೆ, ನಿನಗೆ ಅಷ್ಟು ಧೈರ್ಯವೇ ಎಂದು ಮೋನಾ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಅದಿತಿಯನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದಳು. ಆಗ ಅದಿತಿ ನಗುತ್ತಾ, ನೀನು ಈಗಷ್ಟೇ ನಿನ್ನ ಬಾಯಿಂದಲೇ ನನ್ನನ್ನು ಅದಿತಿ ಅಭಿನವ್ ಖನ್ನಾ ಎಂದು ಕರೆದಿದ್ದೀಯ ಅಲ್ಲವೇ? ಹಾಗಾದರೆ ನನ್ನ ಧೈರ್ಯ ಎಷ್ಟಿರಬಹುದು ಎಂದು ನಿನಗೂ ತಿಳಿದಿರಬೇಕು. ಮತ್ತು ಹೌದು, ಈ ಬಾರಿ ಕೇವಲ ಒಂದು ಕಪಾಳಮೋಕ್ಷ ಮಾಡಿದ್ದೇನೆ, ಆದರೆ ಮುಂದಿನ ಬಾರಿ ನನ್ನ ಮುಂದೆ ಮತ್ತೆ ಈ ರೀತಿ ಮಾತನಾಡಿದರೆ ನಿನ್ನ ಕೆನ್ನೆ ಮಾತ್ರವಲ್ಲ, ನಿನ್ನ ಸಂಪೂರ್ಣ ಮುಖವನ್ನೇ ಕೆಡಿಸಿಬಿಡುತ್ತೇನೆ ಎಂದು ಹೇಳಿ ಮುಂದೆ ಹೋಗಲಾರಂಭಿಸಿದಳು. ಮೋನಾ ಕೋಪದಿಂದ ಅವಳು ಹೋಗುವುದನ್ನು ನೋಡುತ್ತಿದ್ದಳು. ಆದರೆ ನಂತರ ಅವಳನ್ನು ತಡೆಯುವ ಉದ್ದೇಶದಿಂದ ಮೋನಾ ಬೇಗನೆ ನಿಜವನ್ನು ಕೇಳಿ ನಡುಗಿ ಹೋಗಿದ್ದೀಯಾ ಎಂದು ಅನಿಸುತ್ತಿದೆ. ಆದರೆ ನೀನು ಎಷ್ಟು ಬೇಕಾದರೂ ಕೋಪ ಮಾಡಿಕೊ, ಸತ್ಯ ಸತ್ಯವೇ ಆಗಿರುತ್ತದೆ. ಮತ್ತು ಸತ್ಯವೇನೆಂದರೆ ನಿನಗೂ ಮತ್ತು ಅಭಿನವ್ ಖನ್ನಾಗೂ ಯಾವುದೇ ಹೊಂದಾಣಿಕೆ ಇಲ್ಲ, ನಿನಗೆ ಯಾವುದೇ ಸ್ಟ್ಯಾಂಡರ್ಡ್ ಇಲ್ಲ ಮತ್ತು ಶ್ರೇಷ್ಠತೆಯೂ ಇಲ್ಲ, ಮತ್ತು ಅವರ ಆಯ್ಕೆ ನಿನ್ನಂತಹವರಾಗಲು ಅಷ್ಟು ಕೆಟ್ಟದಲ್ಲ. ಖಂಡಿತ ನೀನು ಏನಾದರೂ ಮಾಡಿರಬೇಕು, ಇದರಿಂದ ಅವರು ನಿನ್ನನ್ನು ತಮ್ಮ ಪತ್ನಿ ಎಂದು ಒಪ್ಪಿಕೊಳ್ಳಲು ಬಲವಂತಕ್ಕೊಳಗಾಗಿರಬೇಕು. ಮತ್ತು ನಿಮ್ಮಂತಹ ಹುಡುಗಿಯರು ಶ್ರೀಮಂತ ಹುಡುಗರನ್ನು ಆಕರ್ಷಿಸಲು ಏನು ಮಾಡುತ್ತಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಅವರ ಮುಂದೆ ಮುಗ್ಧರಂತೆ ನಡೆಸುತ್ತೀರಿ, ಆದರೆ ಒಳಗಿನಿಂದ ಅಷ್ಟೇ ಕುತಂತ್ರಿಗಳಾಗಿರುತ್ತೀರಿ. ನಿಮ್ಮ ಯೋಚನೆಯೇ ಹೀಗಿರುತ್ತದೆ. ಒಮ್ಮೆ ಅವರ ಹಾಸಿಗೆಯನ್ನು ತಲುಪಿಬಿಟ್ಟರೆ ಸಾಕು ಮತ್ತು ನಂತರ ಶಾಶ್ವತವಾಗಿ ಎಂದು ಅವಳು ಇಷ್ಟು ಹೇಳಿ ಮುಗಿಸುತ್ತಿದ್ದಳು. ಅಲ್ಲಿ ಅದಿತಿ ಅವಳನ್ನು ತಿರುಗಿ ನೋಡುತ್ತಿದ್ದಳು. ಅವಳು ಮತ್ತೆ ಕೋಪಗೊಂಡಳು ಮತ್ತು ಈ ಬಾರಿ ಅವಳ ಕೋಪದಲ್ಲಿ ಇನ್ನೊಂದು ಕಪಾಳಮೋಕ್ಷ ಮಾಡಿದ್ದಳು. ಮೊದಲು ನಡೆದಿದ್ದನ್ನು ಬೇರೆ ವಿದ್ಯಾರ್ಥಿಗಳು ನೋಡಿರಲಿಲ್ಲ, ಆದರೆ ಈ ಬಾರಿ ಎಲ್ಲರ ಕಣ್ಣುಗಳು ಮೊದಲೇ ಅವರ ಮೇಲಿದ್ದವು. ಎಲ್ಲರೂ ತಮ್ಮನ್ನು ನೋಡಿ ನಗುತ್ತಿರುವುದನ್ನು ನೋಡಿ ಮೋನಾ ಮತ್ತಷ್ಟು ಕೋಪಗೊಂಡಳು ಮತ್ತು ಅದಿತಿಯ ಮೇಲೆ ಕೈ ಎತ್ತುತ್ತಾ, ನಿನಗೆ ಅಷ್ಟು ಧೈರ್ಯವೇ, ಯು ಬ್ಲಡಿ ಮಿಸ್ಟ್ರೆಸ್ ಎಂದು ಹೇಳಿದಳು. ಅವಳ ಕೈ ಗಾಳಿಯಲ್ಲಿಯೇ ನಿಂತು ಹೋಯಿತು. ಅದಿತಿಯ ಕೈ ಅವಳ ಕೈಯನ್ನು ತಡೆಯಲು ಮೇಲಕ್ಕೆ ಬಂದಿತು, ಆದರೆ ಅದಕ್ಕೂ ಮೊದಲು ಬೇರೊಬ್ಬರು ಅವಳ ಕೈಯನ್ನು ಹಿಡಿದು ತಡೆದಿದ್ದರು ಮತ್ತು ಅದು ಬೇರೆ ಯಾರೂ ಅಲ್ಲ, ಅಕ್ಷಯ್ ಸಿಂಘಾನಿಯ. ಅಕ್ಷಯ್ ಸಿಂಘಾನಿ ಅಲ್ಲಿರುವುದನ್ನು ನೋಡಿ ಅದಿತಿ ಮತ್ತು ಮೋನಾ ಇಬ್ಬರು ಆಶ್ಚರ್ಯಚಕಿತರಾದರು. ಆದರೆ ಅಕ್ಷಯ್ ಕೋಪದಿಂದ ಕೇವಲ ಮೋನಾಳನ್ನು ನೋಡುತ್ತಿದ್ದನು ಮತ್ತು ಕೋಪದಲ್ಲಿ, ನೀನು ಹೇಗಿದೆಯೋ ಹಾಗೆಯೇ ಬೇರೆಯವರ ಬಗ್ಗೆಯೂ ಯೋಚಿಸುತ್ತೀಯ ಎಂದು ಅನಿಸುತ್ತಿದೆ. ನಿನ್ನ ಸ್ವಂತ ಶ್ರೇಷ್ಠತೆ ಮತ್ತು ಸ್ಟ್ಯಾಂಡರ್ಡ್ ಏನು ಎಂದು ನಿನಗೂ ತಿಳಿದಿದೆ ಮತ್ತು ನೀನು ನನ್ನ ಗೆಳತಿಯಾದದ್ದು ಹೇಗೆ ಎಂದು ಇಡೀ ಕಾಲೇಜಿಗೆ ಗೊತ್ತಿದೆ. ಇಡೀ ಕಾಲೇಜಿಗೆ ಗೊತ್ತಿರಬಹುದು, ಆದರೆ ಅದನ್ನು ತಿಳಿದುಕೊಳ್ಳಲು ನನಗೆ ಯಾವುದೇ ಆಸಕ್ತಿ ಇಲ್ಲ. ಆದ್ದರಿಂದ ನನ್ನ ಮುಂದೆ ನಿನ್ನ ಜ್ಞಾನವನ್ನು ಪ್ರದರ್ಶಿಸಬೇಡ. ಕೇವಲ ನಿನ್ನ ಗೆಳತಿಯನ್ನು ನಿಭಾಯಿಸು ಮತ್ತು ನೀನು ಹಾಗೂ ಇವಳು ನನ್ನಿಂದ ದೂರವಿರಿ ಎಂದು ಅದಿತಿ ಅವನ ಮಾತನ್ನು ಮಧ್ಯದಲ್ಲಿಯೇ ಕತ್ತರಿಸಿ ಹೇಳಿದಳು. ಅಕ್ಷಯ್ ಒಂದು ಕ್ಷಣ ಅದಿತಿಯನ್ನು ಆಶ್ಚರ್ಯದಿಂದ ನೋಡಿದನು ಮತ್ತು ನಗುತ್ತಾ, ನನಗೆ ಗೊತ್ತು ನಿನ್ನಲ್ಲಿ ತುಂಬ ಕೋಪವಿದೆ, ಆದರೆ ಕೆಲವೊಮ್ಮೆ ತಂಪಾದ ಮನಸ್ಸಿನಿಂದಲೂ ಮಾತನಾಡು ಎಂದು ಹೇಳಿದನು. ನಾನು ಹೇಗೆ ಮಾತನಾಡಬೇಕು ಎಂದು ನಾನು ನೋಡಿಕೊಳ್ಳುತ್ತೇನೆ. ನೀನು ನಿನ್ನ ಮತ್ತು ನಿನ್ನ ಗೆಳತಿಯ ಬಗ್ಗೆ ಗಮನ ಕೊಡು ಎಂದು ಅದಿತಿ ಮತ್ತೊಮ್ಮೆ ಹೇಳಿ ಅಲ್ಲಿಂದ ಹೊರಟು ಹೋದಳು. ಮೋನಾ ಕೋಪದಿಂದ ಅವಳು ಹೋಗೋದನ್ನು ನೋಡುತ್ತಿದ್ದಳು, ಆದರೆ ಅಕ್ಷಯ್ನ ಕಣ್ಣುಗಳಲ್ಲಿ ಕೆಲವು ವಿಭಿನ್ನ ಭಾವನೆಗಳಿದ್ದವು. ಅದಿತಿ ತನ್ನ ಸುತ್ತಲೂ ಗಮನಿಸಿದಳು. ಮೊದಲು ಎಲ್ಲರೂ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದರು, ಆದರೆ ಈಗ ಅವಳು ಅವರ ಹತ್ತಿರ ಬಂದಾಗ ಎಲ್ಲರ ಕಣ್ಣುಗಳು ಕೆಳಗೆ ಇಳಿಯುತ್ತಿದ್ದವು. ವಿಶೇಷವಾಗಿ ಹುಡುಗರ ಕಣ್ಣುಗಳು ಮತ್ತು ಹುಡುಗಿಯರ ಮುಖಗಳು ಇಳಿದಿದ್ದವು. ಆದರೆ ಒಬ್ಬ ವ್ಯಕ್ತಿ ಇನ್ನೂ ಬದಲಾಗಿರಲಿಲ್ಲ, ಅದು ರೀಚಾ. ಅವಳು ನಗುತ್ತಾ ಕೇವಲ ಅದಿತಿಯನ್ನೇ ನೋಡುತ್ತಿದ್ದಳು. ನಾನು ಕೇವಲ ಅಭಿನವ್ ಖನ್ನಾ ಅವರ ವರ್ತನೆಯ ಬಗ್ಗೆ ಕೇಳಿದ್ದೆ,
ಆದರೆ ಇಂದು ಅವರ ವರ್ತನೆಯ ಒಂದು ಸಣ್ಣ ಝಲಕನ್ನು ನೋಡುವ ಅವಕಾಶ ಸಿಕ್ಕಿತು ಎಂದು ರಿಚಾ ಅದಿತಿಯನ್ನು ನೋಡುತ್ತಾ ಹೇಳಿದಳು. ಆಗ ಅದಿತಿ ನಗುತ್ತಾ ಅವಳ ಕೈ ಹಿಡಿದು ತರಗತಿಯ ಕಡೆಗೆ ಹೋದಳು. ಇತ್ತ ಅದಿತಿ ಕಾಲೇಜಿಗೆ ಹೋಗಿದ್ದಾಳೆ ಎಂದು ಕೇಳಿ ಅಭಿನವ್ ಕೂಡ ಕಚೇರಿಗೆ ಸಿದ್ಧನಾಗಿ ಕೆಳಗೆ ಬಂದನು. ಅಲ್ಲಿ ರೋಹಿಣಿ, ನಿಯತಿ, ಮನಿಷಾ ಮತ್ತು ಹರ್ಷ ಊಟದ ಮೇಜಿನ ಮೇಲೆ ಕುಳಿತು ಉಪಹಾರ ಮಾಡುತ್ತಿದ್ದರು. ಆದರೆ ಆಗಲೇ ನಿಯತಿ ತನ್ನ ಜಾಗದಿಂದ ಎದ್ದು ಬೇಗನೆ ಶೌಚಾಲಯದ ಕಡೆಗೆ ಹೋದಳು. ಅವಳು ಹಾಗೆ ಓಡುವುದನ್ನು ನೋಡಿ ಅಭಿನವ್ ಸ್ವಲ್ಪ ತಿರುಗಿ ನಕ್ಕನು. ರೋಹಿಣಿಯವರು ಬೇಗನೆ ಅಭಿನವನ ಬಳಿಗೆ ಬಂದು ಏನಾಯಿತೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಿಯತಿಯ ಆರೋಗ್ಯ ತುಂಬ ಹದಗೆಟ್ಟಿದೆ, ಏನನ್ನಾದರೂ ತಿಂದರೆ ವಾಂತಿ ಆಗುತ್ತದೆ. ನಾನು ಅವಳಿಗೆ ವೈದ್ಯರ ಬಳಿ ಹೋಗಲು ಹೇಳಿದೆ, ಆದರೆ ಅವಳು ಕೇಳುತ್ತಿಲ್ಲ. ಆದರೆ ನಿನ್ನ ಮಾತನ್ನು ಅವಳು ನಿರಾಕರಿಸುವುದಿಲ್ಲ, ಆದ್ದರಿಂದ ನೀನೇ ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗು ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ಅಭಿನವ್ ಸ್ವಲ್ಪ ಆಶ್ಚರ್ಯದಿಂದ ಅವರನ್ನು ನೋಡಿದನು ಮತ್ತು ಮನಸ್ಸಿನಲ್ಲಿಯೇ ಮೊದಲು ರೋಗವನ್ನು ನಾನೇ ಕೊಡಬೇಕು, ನಂತರ ಚಿಕಿತ್ಸೆಯನ್ನು ನಾನೇ ಮಾಡಿಸಬೇಕು ಎಂದು ಹೇಳಿದನು. ಅಷ್ಟರಲ್ಲಿ ನಿಯತಿ ಹೊರಗೆ ಬಂದಳು. ಆಗ ಅಭಿನವ್ ಅವಳತ್ತ ನೋಡಿ ವಿಡಂಬನಾತ್ಮಕವಾಗಿ, ಏನಾಗಿದೆ, ನಿನ್ನೆ ರಾತ್ರಿ ಕುಡಿದಿದ್ದು ಅದಿತಿ, ಆದರೆ ಅದರ ಹ್ಯಾಂಗೋವರ್ ನಿನಗೆ ಆಗಿದೆಯೇ ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ನಿಯತಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಬಂದಿತು. ಆಗ ಅಭಿನವ್ ಅವಳ ಬೆನ್ನನ್ನು ನಿಧಾನವಾಗಿ ತಟ್ಟಿ, ವೈದ್ಯರಲ್ಲ, ಬಹುಶಃ ನಿನಗೆ ವಿಶ್ರಾಂತಿ ಅಗತ್ಯವಿದೆ, ಆದರೆ ಒಂದು ವೇಳೆ ವೈದ್ಯರ ಅಗತ್ಯವಿದ್ದರೆ ಕರೆ ಮಾಡಿ ಕರೆಯಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಒಬ್ಬ ವ್ಯಕ್ತಿ ಮೇಜಿನ ಮೇಲಿದ್ದ ಒಂದು ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ನೆಲದ ಮೇಲೆ ಎಸೆದು ಕೋಪದಿಂದ, ಆ ಕನ್ನನ ಬಳಿ ಏನಿದೆ, ಅವನ ವಿರುದ್ಧ ನಾವು ಏನು ಪಿತೂರಿ ಮಾಡುತ್ತಿದ್ದೇವೆ ಎಂದು ಪ್ರತಿ ಬಾರಿಯೂ ಅವನಿಗೆ ಮೊದಲೇ ಹೇಗೆ ತಿಳಿಯುತ್ತದೆ, ಅವನು ಪ್ರತಿ ಬಾರಿಯೂ ನಮ್ಮನ್ನು ಹೇಗೆ ಗೆಲ್ಲುತ್ತಾನೆ ಎಂದು ಕೂಗಿದನು. ಕೋಪದಿಂದ ನಡುಕುತ್ತಿದ್ದ ಆ ವ್ಯಕ್ತಿ ಸುಮಾರು 50-55 ವರ್ಷದವನಾಗಿದ್ದನು. ಅವನ ಮುಂದೆ ನಿಂತಿದ್ದ ಸುಮಾರು 27-28 ವರ್ಷದ ಯುವಕ ಅವನನ್ನು ಕೋಪದಲ್ಲಿ ಹೀಗೆ ನಡುಗುತ್ತಿರುವುದನ್ನು ನೋಡಿ ಅವನ ಹತ್ತಿರ ಬಂದು ತನ್ನ ಜೇಬಿನಲ್ಲಿ ಕೈ ಹಾಕುತ್ತಾ, ಚಿಂತಿಸಬೇಡಿ ಡ್ಯಾಡ್, ಆ ಅಭಿನವ್ ಕನ್ನನ ಬಳಿ ಒಂದು ದೀಪ ಇದ್ದರೂ ನಾನು ಅದನ್ನು ಕಿತ್ತುಕೊಂಡು ಬರುತ್ತೇನೆ. ಇಲ್ಲಿಯವರೆಗೆ ನೀವು ಒಬ್ಬರೇ ಇದ್ದುದರಿಂದ ಸೋಲುತ್ತಿದ್ದೀರಿ ಎಂದು ಹೇಳಿದನು. ಹಾಗಾಗಿ ಈಗ ನಾನು ನಿಮ್ಮ ಜೊತೆಗಿದ್ದೇನೆ. ನಿಮ್ಮ ಉದ್ದೇಶಗಳು ನನಗೆ ಗೊತ್ತಿಲ್ಲ, ಆದರೆ ನನ್ನ ಉದ್ದೇಶಗಳು ಅಭಿನವ್ ಕನ್ನನನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ಮತ್ತು ನನ್ನ ಉದ್ದೇಶಗಳನ್ನು ನಾನು ಯಾವುದೇ ಬೆಲೆಯಲ್ಲಿ ಪೂರೈಸುತ್ತೇನೆ ಎಂದು ಹೇಳುತ್ತಾ ಆ ವ್ಯಕ್ತಿ ತನ್ನ ಕಚೇರಿಯಲ್ಲಿನ ದೊಡ್ಡ ಕನ್ನಡಿಯ ಮುಂದೆ ಬಂದು ನಿಂತು ತನ್ನನ್ನು ತಾನು ನೋಡಿಕೊಳ್ಳಲಾರಂಭಿಸಿದನು. ಅವನ ವ್ಯಕ್ತಿತ್ವ ತುಂಬ ಪ್ರಬಲವಾಗಿತ್ತು ಮತ್ತು ಅವನ ಉಡುಪು ಕೂಡ ಚೆನ್ನಾಗಿತ್ತು, ಆದರೆ ಅಭಿನವ್ಗೆ ಹೋಲಿಸಿದರೆ ಅದು ಸ್ವಲ್ಪ ಕಡಿಮೆಯಾಗಿತ್ತು. ಇತ್ತ ತನ್ನ ಐಷಾರಾಮಿ ಕಚೇರಿಯಲ್ಲಿ ಕುಳಿತಿದ್ದ ಅಭಿನವ್ ಬ್ಲಾಕ್ ಕಾಫಿ ಕುಡಿತಿದ್ದನು. ಅವನ ಕಣ್ಣುಗಳು ಅವನ ಲ್ಯಾಪ್ಟಾಪ್ ಮೇಲಿದ್ದವು ಮತ್ತು ಅವನ ತುಟಿಗಳ ಮೇಲೆ ಒಂದು ಆಕರ್ಷಕ ನಗುವಿತ್ತು. ಅವನು ಕಾಫಿ ಕಫನ್ನು ಟೇಬಲ್ ಮೇಲೆ ಇಟ್ಟು, ಜನರು ನಾನು ಅಲ್ಲಾದಿನ್ನ ದೀಪವನ್ನು ಹಿಡಿದುಕೊಂಡು ಓಡಾಡುತ್ತಿದ್ದೇನೆ ಎಂದು ಭಾವಿಸುತ್ತಾರೆ. ಅವರು ಮೂರ್ಖರು, ಏಕೆಂದರೆ ನಾನು ಕೇವಲ ಬುದ್ಧಿಯನ್ನು ಹಿಡಿದುಕೊಂಡು ಓಡಾಡುತ್ತಿದ್ದೇನೆ ಎಂದು ಅವರಿಗೆ ಗೊತ್ತಿಲ್ಲ ಎಂದು ಹೇಳಿದನು. ಇತ್ತ ಅದಿತಿಯ ಇಡೀ ದಿನ ಕಾಲೇಜಿನಲ್ಲಿಯೇ ಕಳೆಯಿತು. ಆದರೆ ಇಂದಿನ ದಿನ ಸ್ವಲ್ಪ ವಿಭಿನ್ನವಾಗಿತ್ತು, ಏಕೆಂದರೆ ಈ ಮೊದಲು ಪ್ರತಿದಿನ ಅಕ್ಷಯ್ ಸಿಂಘಾನಿಯಾನನ್ನು ಭೇಟಿಯಾಗುತ್ತಿದ್ದಳು ಮತ್ತು ಅವರಿಬ್ಬರ ನಡುವೆ ಜಗಳವಾಗುತ್ತಿತ್ತು. ಆದರೆ ಇಂದು ಅಕ್ಷಯ್ ಅವಳ ಮುಂದೆ ಹಲವು ಬಾರಿ ಬಂದರೂ ಅವರಿಬ್ಬರ ನಡುವೆ ಯಾವುದೇ ಜಗಳವಾಗಲಿಲ್ಲ. ಬದಲಿಗೆ ಅಕ್ಷಯ್ ಅವಳನ್ನೇ ನೋಡುತ್ತಿದ್ದನು ಮತ್ತು ಇಂದು ಅವನ ಕಣ್ಣುಗಳಲ್ಲಿ ಏನೋ ವಿಭಿನ್ನವಾಗಿತ್ತು. ಬೆಳಿಗ್ಗೆ ನಡೆದ ಘಟನೆಯಿಂದ ಮೋನಾ ಅಕ್ಷಯ್ನ ಮೇಲೆ ತುಂಬ ಕೋಪಗೊಂಡಿದ್ದಳು. ಆದರೆ ಅಕ್ಷಯ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಲಿಲ್ಲ ಮತ್ತು ಇದರಿಂದಾಗಿ ಮೋನಾ ಮತ್ತಷ್ಟು ಕೆರಳಿದ್ದಳು. ಆದ್ದರಿಂದ ಅವಳು ಅದಿತಿಯನ್ನು ಎಲ್ಲಿ ನೋಡಿದರೂ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಆದರೆ ಅದಿತಿಗೆ ಈ ವಿಷಯಗಳಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ, ಏಕೆಂದರೆ ಅವಳಿಗೆ ಯಾರಿಂದ ಮತ್ತು ಯಾವ ವಿಷಯಗಳಿಂದ ವ್ಯತ್ಯಾಸವಾಗುತ್ತಿತ್ತೋ ಅದು ಕೇವಲ ಅಭಿನವನಿಂದ ಮಾತ್ರ. ಕಾಲೇಜಿನಿಂದ ಮನೆಗೆ ಹಿಂತಿರುಗುವಾಗ ಬೆಳಿಗ್ಗೆ ಅಭಿನವ್ ಹೇಳಿದ ಮಾತುಗಳು ಮಾತ್ರ ಅವಳಿಗೆ ನೆನಪಿಗೆ ಬರುತ್ತಿದ್ದವು. ನಿನಗೆ ನಿಯತಿಯೊಂದಿಗೆ ಸಮಯ ಕಳೆಯಲು ತುಂಬ ಇಷ್ಟ ಅಲ್ಲವೇ? ಹಾಗಾದರೆ ಕಳೆಯಿರಿ, ನನಗೆ ಯಾವುದೇ ವ್ಯತ್ಯಾಸವಿಲ್ಲ. ಮುಂದುವರಿಯುವುದು.